ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಟಾಪಿಕ್ ಏನಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಜೊತೆ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮತ್ತು ಸಪ್ರೇಷನ್ ಎಂಡ್ ಆಗುತ್ತಾ ಅನ್ನೋದು ರೀಡಿಂಗು. ಸೊ ಇದು ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಟೂ ಸೈಡ್ ಲವರ್ಸ್ಗೆ ಮತ್ತು ಮದುವೆ ಆಗಿ ಅವರು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ, ನಿಮ್ಮನ್ನು ಬಿಟ್ಟೋಗಿದ್ರೆ, ಸೊ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ಮಾತ್ರ, ಇಲ್ಲಾಂದರೆ ಇಲ್ಲ. ಸೊ ಮತ್ತು ಟೂ ಸೈಡ್ ಲವರ್ಸ್ಗೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ದು, ನೀವು ಆ ವ್ಯಕ್ತಿನ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲದಿರಿದ್ರೆ ಈ ರೀಡಿಂಗ್ ನಿಮಗಾಗಿ ನೋಡುವಂಥ ನನ್ನ ವ್ಯೂವರ್ಸು ಅವರು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ಮತ್ತು ಇವ್ರಿಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ಇವ್ರಿಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ. ಸೊ ನೋಡೋಣ, ಇದೊಂದು ಜನರಲ್ ಟಾರಟ್ ರೀಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ಸೊ ಇದು ನಿಮಗೆ ಸ್ವಲ್ಪ ರೆಸನೇಟ್ ಆಗ್ಬೋದು ಅಥವಾ ರೆಸನೇಟ್ ಆಗದೇ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಆದರೆ ರೆಸನೇಟ್ ತಗೊಳ್ಳಿ. ಬಟ್ ಇದು ಜನರಲ್ ಟಾರಟ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರ ಲೈಫ್ಗೂ ಸಂಬಂಧಪಟ್ಟಿರುತ್ತೆ. ಸೊ ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ನಿಮ್ಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತೆ ಅಂದರೆ, ಸೊ ಆದಷ್ಟು ಬೇಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗಲಿ ಅಂತ ನೀವು ನಿಮ್ಮನ್ನು ಬದಲಾಯಿಸ್ಕೊತಾ ಇದ್ದೀರಾ. ಸೊ ನಿಮ್ಮಲ್ಲಿ ಹಲವಾರು ಬದಲಾವಣೆಗಳು ಬಂದಿದೆ. ಸೊ ನಿಮ್ಮ ಕನೆಕ್ಷನ್ ಎಂಡ್ ಆಗಿದೆ ಅಂತ ನೀವು ಅಂದ್ಕೊತಾ ಇದ್ದೀರಾ. ಬಟ್ ನೀವಿಬ್ಬರು ಸಪ್ರೇಟ್ ಆಗಿರೋದ್ರಿಂದ ನಿಮ್ಮಿಬ್ಬರು ಕನೆಕ್ಷನ್ ಮುಗ್ದೋಗಿದೆ. ಸೊ ಇನ್ನು ಏನೂ ಇಲ್ಲ. ಸೊ ನಿಮಗೆ ತುಂಬ ನಷ್ಟ ಅನ್ನೋದಾಗಿದೆ. ಜಾಬು ಅಥವಾ ಕೆರಿಯರು ಯಾವುದೇ ಥರ ಲಾಸು ತುಂಬ ಇದಾಗಿದೆ. ಸೊ ಆದರೆ ನೀವು ಇವಾಗ ಅದೇ ಲಾಸೆಲ್ಲ ಆಗಿರೋದನ್ನ ಮತ್ತೆ ರಿಕವರಿ ಮಾಡ್ಕೊಳಕ್ಕೆ ರೆಡಿ ಆಗ್ತಾಯಿದ್ರ. ಸೊ ಅಂದರೆ ಡೆತ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳ್ಬೋದು ಅಂದರೆ, ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಇದ್ದೀರ. ಸೊ ನಿಮಗೆ ನೀವು ಪ್ರೀತಿಗೋಸ್ಕರ ತುಂಬ ನಷ್ಟಗಳು ಅನ್ನೋದಾಗಿದೆ. ಸೊ ಆ ನಷ್ಟಗಳನ್ನೆಲ್ಲ ಇವಾಗ ನೀವು ಬದಲಾಯಿಸ್ಕೊತಾ ಇದ್ದೀರ, ಅಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊತಾ ಇದ್ದೀರ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗೋದಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀರ. ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೂ ತುಂಬ ಎಮೋಷ್ನಲ್ ಇದೆ. ಸೊ ಅದಕ್ಕೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂದರೆ, ನಿಮಗೆ ಅವ್ರ ಮೇಲೆ ತುಂಬ ಪ್ರೀತಿ ಅನ್ನೋದು ಜಾಸ್ತಿ ಇದೆ. ಸೊ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನೀವು ನಂಬಿದ್ದೀರಾ. ಸೊ ಅದಕ್ಕೆ ನಿಮ್ಮ ಪ್ರೀತಿ ಅವ್ರಿಗೋಸ್ಕರನೇ ಮೀಸಲಾಗಿಟ್ಟಿದ್ದೀರ. ಸೊ ಅವ್ರಿಗೋಸ್ಕರನೇ ನೀವು ನೋಡಿ, ಇಲ್ಲಿ ಕಿಂಗ್ ಇದ್ದಾರೆ, ಅವ್ರ ಕೈಯಲ್ಲಿ ಒಂದು ಕಪ್ ಇದೆ, ಇನ್ನೊಂದು ಕಪ್ಗೆ ಅದನ್ನು ಸುರಿಬೇಕು. ಬಟ್ ಆದರೆ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ. ಸೊ ನೋಡೋದು ಅನ್ನೋದು ಏನಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ. ಸೊ ಅದರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೀವು ಯಾವಾಗಲೂ ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಮತ್ತು ಅವ್ರಿಗೋಸ್ಕರ ತುಂಬ ಇದು ಮಾಡ್ತಾರೆ. ನೀವು ಒಂದು ಪ್ರೀತಿನೆಲ್ಲ ಅವ್ರಿಗೆ ಶೇರ್ ಮಾಡ್ಬೇಕು ಅನ್ಕೊತಾರೆ. ಸೊ ನೀವು ಇವಾಗ ಏನೇ ನೀವು ಅಚೀವ್ಮೆಂಟ್ಸ್ ಮಾಡಿದ್ರೇನೋ ನಿಮ್ಮ ಪ್ರೀತಿ ಜೊತೆನೇ ಅಚೀವ್ಮೆಂಟ್ ಮಾಡಬೇಕಂತ ನೀವು ತುಂಬ ಪ್ರಯತ್ನಗಳನ್ನು ಮಾಡ್ತಾಯಿದ್ರೆ. ಸೊ ಅವ್ರು ಯಾವಾಗ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮತ್ತು ಪ್ರಾಬ್ಲಮ್ಸಲ್ಲಿ ಇಟ್ಬಿಟ್ರು, ಅವಾಗ ನಿಮ್ಮ ಜೀವನನ ನೀವು ನೋಡ್ಕೊತಾ ಇದ್ರಿ. ಇವಾಗ ದುಡ್ಡುಗೋಸ್ಕರ ಆಗಿರ್ಬೋದು, ಅಥವಾ ಎಮೋಷ್ನಲ್ ಆಗಿರ್ಬೋದು, ಮತ್ತು ಯಾವುದೇ ಪ್ರೀತಿ ಆಗಿರ್ಬೋದು, ಸೊ ಯಾವುದೇ ಅಂಥ ವಿಚಾರಗಳಾಗಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನೀವು ಇವಾಗ ದೂರ ಇದ್ದೀರಾ. ಸೊ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾಯಿದ್ದೀರ. ಸೊ ನಿಮ್ಮ ಲೈಫ್ ಕಡೆ ನೀವು ತುಂಬ ಗಮನ ಕೊಟ್ಕೊಂಡು ಇವಾಗ ನಿಮ್ಮ ಜೀವನನ ನೀವು ನೋಡ್ಕೊಳೋದಕ್ಕೆ ರೆಡಿ ಆಗಿದ್ರೆ, ಅದು ದುಡ್ಡುಗೋಸ್ಕರ ಆದರೂ ಆಗಿರ್ಬೋದು, ಪ್ರೀತಿಗೋಸ್ಕರ ಆದರೂ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅಥವಾ ಫ್ಯಾಮ್ಲಿ ಆಗಿರ್ಬೋದು, ನಿಮ್ಮನ್ನು ಯಾರಾದರೂ ಚೆನ್ನಾಗಿ ನೋಡ್ಕೊತಾರೆ. ಸೊ ನಿಮ್ಮನ್ನು ನೀವು ಇವಾಗ ನಿಮ್ಮ ಕಡೆ ನೀವು ಗಮನ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ಅಷ್ಟೇ. ಟೆನ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಂದರೆ, ಹೌದು ಎಂಡ್ ಆಗುತ್ತೆ. ಯಾಕೆ ಎಂಡ್ ಆಗುತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ಪ್ರಯತ್ನ ಮಾಡ್ತಾನೆ ಇರ್ತೀರ. ನಿಮ್ಮ ಪ್ರಯತ್ನ ನಿಲ್ಲಿಸಲ್ಲ. ಯಾಕಂದರೆ ಅವ್ರನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಅಂದ್ಕೊಂಬಿಟ್ಟಿದ್ರ ನೀವು. ಇವಾಗ ನಾನು ಈ ರೀಡಿಂಗಲ್ಲಿ ಹೇಳಿದ್ರೇನು ನೀವು ನಿಲ್ಲಿಸ್ಬಿಡಿ ಅಂತ ನೀವು ನಿಲ್ಲಿಸಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಯಾಕಂದರೆ ನೀವು ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಆ ವ್ಯಕ್ತಿನೂ ಅಷ್ಟೇ ಪ್ರೀತಿ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ.
ಸೊ ನಿಮ್ಮ ಲೈಫಲ್ಲಿ ಅವರು ಇದ್ದಾರೆ, ಅವ್ರು ಬೇಕು ಅಂತ ನೀವು ತೀರ್ಮಾನ ಅನ್ನೋದು ಮಾಡ್ಕೊಂಬಿಟ್ಟಿದ್ರ. ಸೊ ಅವ್ರ ಜೊತೆ ನೀವು ಫ್ಯೂಚರ್ ಅಂತ ನೋಡ್ತಿದ್ರೆ, ಅವ್ರು ಸಿಗಲಿ ಅಥವಾ ಸಿಗದೆ ಹೋಗಲಿ, ಸೊ ಅದು ನೆಕ್ಸ್ಟ್ ಸೆಕೆಂಡ್ರಿ. ಏನಾಗುತ್ತಂತ ಅದು ಫ್ಯೂಚರಲ್ಲಿ ನಮಗೂ ಗೊತ್ತಿಲ್ಲ. ಅದು ದೇವರು ನಿರ್ಣಯ ಮಾಡಿರ್ಬೋದು, ಅಥವಾ ಟೈಮ್ ಯಾವ ರೀತಿ ಬರ್ಬೋದು ಆ ರೀತಿ ನಡಿಬೋದು. ಬಟ್ ಆದರೆ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಮಾತ್ರ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ, ಸೊ ಅವರೇ ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕು, ಅಷ್ಟೊಂದು ಪ್ರೀತಿ ಅನ್ನೋದು ನಿಮ್ಮ ಮೇಲೆ ಇದೆ. ಒಂದು ವೇಳೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೂ ಅಷ್ಟೇ, ಅವ್ರು ನಿಮ್ಮನ್ನ ಅತಿಯಾಗಿ ಪ್ರೀತಿಸೋದ್ರಿಂದ ನಿಮ್ಗೆ ಅವರೇ ಬೇಕು. ಮತ್ತು ಅಂದರೆ ಅವ್ರ ಹತ್ರನೇ ನಿಮ್ಮ ಪ್ರೀತಿ ಉಳ್ಕೊಬೇಕು. ಎಷ್ಟೇ ಜಗಳ ಆಡಿ ದೂರ ಆಗಿದ್ರೂ ಅವ್ರು ನಿಮ್ಮ ಜೊತೆ ಮತ್ತೆ ಒಂದಾಗಬೇಕು ಅನ್ನೋದು ನಿಮ್ಮೊಂದು ಇದು. ಸೊ ಈ ಕಾರ್ಡ್ ಪ್ರಕಾರ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ನೀವು ಲೈಫ್ ಲಾಂಗ್ ಇರಬೇಕಂತ ಅನ್ಕೊತಾ ಇದ್ರು. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವಾಗ ಏನು ಹೇಳ್ಬೋದು ಅಂದರೆ ಟ್ಯಾರೋಟ್ ಕಾರ್ಡಲ್ಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಇವಾಗ ನೀವು ಕೂಡ ಯಾವುದೇ ಎಫರ್ಟ್ಸ್ ಆಗ್ತಾಯಿಲ್ಲ. ಇವಾಗ ನೀವು ಸೈಲೆಂಟ್ ಆಗಿಬಿಟ್ಟಿದ್ರೆ, ಎಫರ್ಟ್ಸ್ ಹಾಕಿ ಸಾಕಾಯಿತು. ಸೊ ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ ಬರ್ತಾಯಿಲ್ಲ. ಸೊ ಅವ್ರ ಕಡೆ ಯಾವುದಾದ್ರೂ ರಿಯಾಕ್ಷನ್ ಬರುತ್ತೆ, ಏನಾದರೂ ರಿಪ್ಲೈ ಬರುತ್ತಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ, ನೀವು ಆದಷ್ಟು ತುಂಬ ಪ್ರಾಬ್ಲಮ್ಸ್ನ ಎದುರಿಸಿ ಸೊ ನೀವು ಇವಾಗ ಸೈಲೆಂಟ್ ಆಗಿಬಿಟ್ಟಿದ್ರ. ಸೊ ನೀವು ಅಷ್ಟೇ, ಅವರೇ ಏನು ರಿಯಾಕ್ಷನ್ ಇಲ್ಲ, ನಾನು ಯಾಕೆ ರಿಯಾಕ್ಷನ್ ತೊಗೊಂಡ್ಲಿ ಅಂದರೆ ಆ್ಯಕ್ಷನ್ ತೊಗೊಂಡ್ಲಿ, ನನ್ನ ಕಡೆಯಿಂದ ಆ್ಯಕ್ಷನ್ ತೊಗೊಂಡ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ, ನನ್ನ ಲೈಫ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಅಷ್ಟೇ ಯಾವುದೇ ಎಫರ್ಟ್ಸ್ ಹಾಕ್ದಿರ ಸುಮ್ಮನೆ ಆಗಿಬಿಟ್ಟಿದ್ರ. ಸೊ ನೀವು ಅನ್ಕೊತಾ ಇದ್ರೆ ಇವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಮೋಸ್ಟ್ಲಿ ಒಂದು 8 ಮಂತ್ಸ್ನಿಂದ ಅವರು ನೀವು ಪ್ರೀತಿಗೋಸ್ಕರ ಎಫರ್ಟ್ಸ್ ಹಾಕ್ತಾ ಇರ್ಬೋದು, ಅಥವಾ ಒಂದು 8 ಇಯರ್ಸ್ನಿಂದ ಎಫರ್ಟ್ಸ್ ಹಾಕ್ತಾ ಇರ್ಬೋದು. ಸೊ ಎಷ್ಟೇ ಎಫರ್ಟ್ಸ್ ಹಾಕಿದ್ರೇನೋ ಸೊ ಆ ಒಂದು ಪ್ರಯತ್ನಗಳೆಲ್ಲ ವ್ಯರ್ಥ ಅನ್ನೋದಾಗಿದೆ. ಅಂದರೆ ನೀವು ಎಷ್ಟು ಕಷ್ಟಪಟ್ರೂ ನಿಮ್ಮ ಪ್ರೀತಿಗೋಸ್ಕರ ಆ ಪ್ರೀತಿ ಅನ್ನೋದು ಲಾಸ್ ಅನ್ನೋದಾಗ್ತಾಯಿದೆ. ಸೊ ಅದಕ್ಕೆ ಏನು ಮಾಡಿದ್ದೀರಾ ಅಂದರೆ, ಇವಾಗ ನೀವು ನಿಮ್ಮ ದಾರಿನ ನೀವು ನೋಡ್ಕೊಂಡಿದ್ರ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಹೋದರೆ ನಿಮಗೆ ಅದು ಹಲವಾರು ಥರ ತೊಂದರೆಗಳು ಬರುತ್ತಂತ ನೀವೇನು ಮಾಡ್ತಿದ್ರ, ನಿಮ್ಮ ಜೀವನದ ಮೇಲೆ ನೀವು ಫೋಕಸ್ ಮಾಡಿ ಸೊ ನಿಮ್ಮ ಲೈಫಲ್ಲಿ ನೀವು ಇರಬೇಕಂತ ತುಂಬ ಅಂದ್ಕೊಂಡಿದ್ರು. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಈ ಕಾರ್ಡಲ್ಲಿ. ಆ ವ್ಯಕ್ತಿ ಇಲ್ಲಿ ಪೆಂಟಿಕಲ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಆ ವ್ಯಕ್ತಿ ಅಕ್ಕಪಕ್ಕ ಸುತ್ತಲೂ ಯಾರೂ ಇಲ್ಲ. ಆ ವ್ಯಕ್ತಿ ಒಬ್ಬಂಟಿಯಾಗಿ ಕೂತ್ಕೊಂಡು ಕಾನ್ಸಂಟ್ರೇಷನಿಂದ ಕೆಲಸ ಮಾಡ್ತಾರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಇವಾಗ ಸ್ವಲ್ಪ ಗಮನ ಕೊಡೋದು ಕಮ್ಮಿ ಆಗೈತೆ. ನಿಮ್ಮ ಬಗ್ಗೆ ನೀವು ಗಮನ ಕೊಟ್ಕೊಂಡಿದ್ರೆ ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರೆ. ಬಟ್ ಆದ್ರೂ ಅಷ್ಟೇ, ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ, ಕೆಲಸ ಆದಮೇಲೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ನಿಮ್ಗೊಂದು ಯೋಚನೆ ಬರುತ್ತೆ. ನೋಡಿ, ಮತ್ತು ಅದೇ ನೆಕ್ಸ್ಟ್ ಕಾರ್ಡ್ ಬಂದಿದೆ, 2 ಆಫ್ ಸ್ವಾರ್ಡ್ಸ್. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಯೋಚನೆ, ನಿಮ್ಮ ಕೆಲಸಗಳು, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು, ನಿಮ್ಮ ಒಂದು ಹೆಲ್ತ್ ಇಶ್ಯೂಸು, ನಿಮ್ಮ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸು, ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು, ನಿಮ್ಗೆ ಏನೇನೋ ಇರುತ್ತಲ್ಲ, ಸೊ ಆ ಒಂದು ಪ್ರಾಬ್ಲಮ್ಸ್ ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಪ್ರಾಬ್ಲಮ್. ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳಕ್ಕೂ ಪ್ರಾಬ್ಲಮ್ಸ್ ಆಗ್ತದೆ, ಮತ್ತು ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು, ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಕಡೆನೇ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತದೆ. ನೀವು ಆ ಕಡೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕಾಗ್ತಲ್ಲ, ಈ ಕಡೆ ಈ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊಳಕ್ಕಾಗ್ತಲ್ಲ. ಸೊ ನಿಮ್ಮ ಕಡೆ ನೀವು ಗಮನ ಕೊಡೋಕ್ಕಾಗ್ತಿಲ್ಲ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಗಮನ ಕೊಡೋಕ್ಕಾಗ್ತಲ್ಲ, ಯಾಕಂದರೆ ಎಫರ್ಟ್ಸ್ ಹಾಕೋಕ್ಕಾಗ್ತಲ್ಲ ನಿಮ್ಮ ಕೈಯಲ್ಲಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದನೇ ರಿಪ್ಲೈ ಬಂದರೆ ನೀವು ಬೇಗ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ, ಮತ್ತು ಅವ್ರ ಕಡೆ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. 8 ಆಫ್ ಇಲ್ಲೇನಪ್ಪ ಸ್ಟ್ರೆಂತ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನೀವು ಆದಷ್ಟು ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನಿಮ್ಗೆ ಹರ್ಟ್ ಆದ್ರೂ, ಅವ್ರು ನಿಮ್ಮಿಂದ ದೂರ ಆದ್ರೂ, ನಿಮ್ಗೆ ಅವ್ರನ್ನ ಬಿಟ್ಟಿರೋಕ್ಕಾಗ್ದೇ ಇದ್ರೂ ನಿಮಗೆ ತುಂಬ ಪ್ರೀತಿ ಅನ್ನೋದಿದೆ. ಸೊ ಅವ್ರಿಗೋಸ್ಕರ ನೀವು ಎಷ್ಟೇ ದುಃಖ ಪಡ್ತಾಯಿದ್ರೂ, ನೀವು ಎಷ್ಟು ಅಳ್ತಾ ಇದ್ರೂ, ಮನಸ್ಸಿನಲ್ಲಿ ನಿಮ್ಮ ನೋವನ್ನು ನೀವು ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಮನಸ್ಸಲ್ಲಿ ದುಃಖ ಪಡ್ತಾಯಿದ್ರ. ಸೊ ಆದ್ರೂ ಎಷ್ಟೇ ನೋವು ಪಡ್ತಾಯಿದ್ರೂ ನಿಮ್ಮ ಮನಸ್ಸಲ್ಲಿ ನೀವು ಏನು ಮಾಡ್ತಾಯಿದ್ದೀರ ಅಂದರೆ ಧೈರ್ಯ ಅನ್ನೋದನ್ನ ತಗೊಂಬರ್ತಾಯಿದ್ರ. ಒಂದು ಸಿಂಹ ರಾಜ್ಯ, ಇವಾಗ ಒಂದು ಕಾಡಿನಲ್ಲಿ ಸಿಂಹ ಏನು ಊಟ ಸಿಗದಿರ ಇದ್ರೂ ಯಾವ ರೀತಿ ಧೈರ್ಯವಾಗಿರುತ್ತೆ, ಸೊ ಅದೇ ರೀತಿ ಅಷ್ಟೇ ನೀವು ಕೂಡ ಅಷ್ಟೇ. ನಿಮ್ಗೆ ಎಷ್ಟೇ ತೊಂದರೆ ಆಗ್ತಾಯಿದ್ರು, ಎಷ್ಟೇ ಕಷ್ಟಪಡ್ತಾಯಿದ್ರು, ನಿಮ್ಮ ಪ್ರೀತಿಗೋಸ್ಕರ ನೀವು ಉಳಿಸ್ಕೊಬೇಕಂತ ನಿಮ್ಮ ಪ್ರೀತಿನ ನಿಜವಾಗ್ಲೂ ನೀವು ನಿಮ್ಮ ಪ್ರೀತಿಸೋ ವ್ಯಕ್ತಿನ ನೀವು ತುಂಬ ಪ್ರೀತಿ ಮಾಡ್ತಾಯಿದ್ರ. ಸೊ ಅವ್ರಿಗೋಸ್ಕರ ತುಂಬ ಎಫರ್ಟ್ಸ್ ಅನ್ನೋದು ಆಗ್ತಾಯಿದ್ರ. ಸೊ ಅದಕ್ಕೆ ಇಲ್ಲಿ ಸ್ಟ್ರೆಂತ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಏನು ಹೇಳ್ತಂತಂದರೆ, ನೀವು 8 ಇಯರ್ಸ್ ಅಥವಾ 8 ಮಂತ್ಸ್ನಿಂದ ಅವ್ರಿಗೋಸ್ಕರ ತುಂಬ ಧೈರ್ಯದಿಂದ ಇದ್ದೀರ. ಸೊ ಅವ್ರನಿಂದ ಅಂದರೆ 8 ಮಂತ್ಸ್ ಅಥವಾ 8 ಇಯರ್ಸ್ನಿಂದ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಪಟ್ಟಿದ್ದೀರ. ಸೊ ಅದರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಇಷ್ಟು ದಿವಸಗಳಿಂದ ನೀವು ನೋವು ಪಟ್ಟಿದ್ರೇನೋ, ಇವಾಗ ಆ ನೋವನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ನಿಮ್ಮ ಜೀವನದಲ್ಲಿ ನೀವು ಧೈರ್ಯ ಅನ್ನೋದು ತಗೊಂಬರ್ತಾಯಿದ್ರ. ಏನಾಗುತ್ತೋ ಆಗಲಿ, ಸೊ ನಾನು ಮುಂದಕ್ಕೆ ನೋಡ್ಕೊತೀನಿ ಅಂತ ಧೈರ್ಯ ಮಾಡಿ ನಿಮ್ಮ ಜೀವನ ನೀವು ಧೈರ್ಯ ತಗೊತಾಯಿದ್ರ. ದ ಪೇಜ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ನಿಮ್ಮ ವ್ಯಕ್ತಿನ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿದ್ದೀರ. ಸೊ ಅಂದರೆ ಅವ್ರು ಏನು ಮಾಡ್ತಾಯಿದ್ರೆ,
ಸೊ ನೀವೆಲ್ಲ ತುಂಬ ಸ್ಪೈ ಮಾಡ್ತಾಯಿದ್ದೀರ. ಸೊ ನಿಮಗೆ ಯಾರ ಬಗ್ಗೆ ಜಾಸ್ತಿ ಯೋಚನೆ ಇದೆ ಅಂದರೆ ನಿಮ್ಮ ಫ್ಯಾಮ್ಲಿ ಬಗ್ಗೆನೂ ನಿಮ್ಗೆ ಜಾಸ್ತಿ ಯೋಚನೆ ಇಲ್ಲ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೇ ನಿಮ್ಗೆ ತುಂಬ ಯೋಚನೆ ಅನ್ನೋದಿದೆ. ನೋಡಿ ಅದು ಹೇಗೆ ಹೇಳ್ಬೋದು ಅಂದರೆ ಪೇಜ್ ಆಫ್ ವಾಂಡ್ಸ್ ಇದೆ ಟ್ಯಾರೋಟ್ ಕಾರ್ಡಲ್ಲಿ. ಆ ವ್ಯಕ್ತಿ ಆ ಒಂದು ವಾಂಡ್ ಕಡೆನೇ ನೋಡ್ತಾ ಇದ್ದಾನೆ. ಆ ವಾಂಡ್ ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್ ಇಲ್ಲ, ಮತ್ತು ಆ ವಾಂಡ್ನ ಇಟ್ಕೊಂಡು ನೋಡ್ತಾ ಇದ್ದಾನೆ. ಸೊ ಇದ್ರ ಅರ್ಥ ಏನು ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಬಗ್ಗೆನೇ ಥಾಟ್ಸು, ಯೋಚನೆಗಳು, ಅವರ ಒಂದು ಆಲೋಚನೆಗಳೇ ನಿಮ್ಮ ಮೈಂಡಲ್ಲಿ ಜಾಸ್ತಿ ರನ್ ಆಗ್ತಾ ಇರೋದು, ಮತ್ತು ಅವ್ರ ಬಗ್ಗೆನೇ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಅಂತ ಅರ್ಥ. ನೋಡಿ ಮತ್ತೆ ಇಲ್ಲಿ ಹಿಂದ್ಗಡೆ ಎಲ್ಲ ಮರಳುಗಾಡು ಐತೆ. ಅಂದರೆ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳೈತೆ. ಅವ್ರನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅವ್ರಿಗೋಸ್ಕರ ತುಂಬ ತಲೆ ಕೆಡಿಸ್ಕೊಂಡು ಅವ್ರಿಗೋಸ್ಕರ ತುಂಬ ಕಷ್ಟಗಳು ಪಟ್ಟಿದ್ದೀರಾ, ಮತ್ತು ಇವಾಗಲೂ ನೋವು ಪಡ್ತಿದ್ದೀರ. ಎಷ್ಟು ಕಷ್ಟಗಳು ಪಟ್ಟರು, ಎಷ್ಟು ನೋವು ಪಟ್ಟರು, ಅವ್ರಿಗೋಸ್ಕರ ಎಲ್ಲವನ್ನು ಕಳ್ಕೊಂಡಿದ್ರು ಅವ್ರ ಮೇಲೇ ನಿಮಗೆ ಜ್ಞಾನ ಅನ್ನೋದೈತೆ. ಜ್ಞಾನ ಅಂದರೆ ಅವ್ರ ಮೇಲೇ ನಿಮ್ಗೆ ಯೋಚನೆ ಅನ್ನೋದೈತೆ ಅಂತ ಅರ್ಥ. ಮತ್ತು ನೋಡಿ 7 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ ನೀವು ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆನೇ ನಿಮ್ಗೆ ಯೋಚನೆ. ಸೊ ಈ ಕಾರ್ಡ್ ಪ್ರಕಾರ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳ್ಬೋದು ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗನ್ನ ನೀವು ಕಳ್ಕೊಂಡಿರ್ಬೋದು. ಸೊ ಅವ್ರು ನಿಮ್ಮಿಂದ ಇವಾಗ ಲಾಂಗ್ ಡಿಸ್ಟೆನ್ಸು ಮತ್ತು ಸಪ್ರೇಷನಲ್ಲಿದ್ದಾರೆ. ಸೊ ನೀವಿಬ್ಬರು ಸಪ್ರೇಷನ್ ಆಗಿ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿದ್ದು ಒಂದು 7 ಮಂತ್ಸ್ ಅಥವಾ 7 ಇಯರ್ಸ್ ಆಗಿರ್ಬೋದು. ಸೊ ನೀವು ನಿಮ್ಮ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರ. ಸೊ ಅವ್ರದ್ದೇ ಯೋಚನೆ. ಸೊ ನಿಮಗೆ ದುಡ್ಡು ಒಂದು ಕಡೆ ಆಪರ್ಚುನಿಟೀಸ್ ತುಂಬ ಬರ್ತಾಯಿದೆ, ಬಟ್ ಆದರೂ ನೀವು ಅದನ್ನು ಬೇಡ ಅಂತ ಇದ್ದೀರ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ನೀವು ಗಮನ ಕೊಡ್ತಾಯಿದ್ದೀರ, ಮತ್ತು ನಿಮ್ಗೆ ಅವ್ರಿಗೋಸ್ಕರ ನೀವು ದುಡ್ಡನ್ನು ಕೂಡ ಲಾಸ್ ಮಾಡ್ಕೊಂಡಿದ್ದೀರ. ಬಟ್ ಇವಾಗ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿಲ್ಲ, ಸ್ವಲ್ಪ ದುಡ್ಡಿಗೋಸ್ಕರ ಕಷ್ಟಪಡ್ತಾಯಿದ್ದೀರ. ಸೊ ಮತ್ತೇನು ಹೇಳ್ಬೋದು ಅಂದರೆ 4 ಆಫ್ ಪೆಂಟಿಕಲ್ಸ್. ನೀವು ಈ ಕಾರ್ಡ್ ಪ್ರಕಾರ ಏನು ಹೇಳ್ಬೋದು ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀರ ಅಂತ ಭಯ ನಿಮಗೆ. ಸೊ ನಿಮ್ಮ ಪ್ರೀತಿನ ನೀವು ಯಾರಿಗೂ ಹೇಳ್ಕೊಳ್ತಾ ಇಲ್ಲ, ಮತ್ತು ಸೊ ನಿಮ್ಮ ಪ್ರೀತಿ ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ನೀವು ಆ ವ್ಯಕ್ತಿನ ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೀವು ಈ ವಿಷಯನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಿಮಗೆ ಕಾಡ್ತಾ ಇರೋ ಭಯ ಏನಂದರೆ ಜಾಸ್ತಿ ನೀವು ಪ್ರೀತಿಸಿದಂಥ ವ್ಯಕ್ತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀರ ಅನ್ನೋ ಭಯನೇ ನಿಮ್ಗೆ ಜಾಸ್ತಿ. 4 ಮಂತ್ಸ್ ಅಥವಾ 4 ಇಯರ್ಸ್ನಿಂದ ನೀವು ಈ ಒಂದು ಕಷ್ಟನ ಪಡ್ತಾಯಿದ್ರ. ಅವ್ರು ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀರ ಅಂತ ನೀವು ಈ ರೀತಿ ಭಯ ಅನ್ನೋದನ್ನ ಪಡ್ತಾಯಿದ್ರ. ಕಿಂಗ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ ಸೊ ನೀವು ಅಷ್ಟೇ ಅವ್ರ ಮೇಲೆ ಫೋಕಸ್ ಇಟ್ಟಿದ್ರ. ಅವ್ರು ಯಾವ ರೀತಿ ಕ್ವೀನ್ ಥರ ಇದ್ದಾರೋ ಅವ್ರ ಮೈಂಡ್ಸೆಟ್ನ ಬದಲಾಯಿಸ್ಕೊಂಡಿರ. ಅವ್ರು ಯಾವ ರೀತಿ ಇದ್ದಾರನ್ನು ಅವರು ನಿಮ್ಮ ಕಡೆ ಯಾವುದೇ ಥರ ಆ್ಯಕ್ಷನ್ಸ್ ತಗೊಂಡಿರ, ಯಾವ ರೀತಿ ಸೈಲೆಂಟ್ ಆಗಿದ್ದಾರೋ ನೀವು ಅಷ್ಟೇ. ಇವಾಗ ಅವ್ರ ಕಡೆ ಆ್ಯಕ್ಷನ್ ತಗೊಂಡು ಅವ್ರು ಯಾವುದೇ ಥರ ತೀರ್ಮಾನಗಳು ತಗೊಂಡಿರೋದು ನೀವೇನು ಮಾಡ್ತಾಯಿದ್ದೀರ ಅಂದರೆ ಇವಾಗ ಅವರು ಯಾವುದೇ ಥರ ನಿರ್ಧಾರ ತಗೊಳ್ತಲ್ಲ ನಿಮ್ಮ ಸೈಡ್ ಅಂತೇಳ್ಬಿಟ್ಟು ನೀವು ಕೂಡ ಅಷ್ಟೇ ಇವಾಗ ನೀವು ಸೈಲೆಂಟ್ ಆಗಿಬಿಟ್ಟಿದ್ರ. ಬಟ್ ಆದರೆ ಯೋಚನೆ ಮಾತ್ರ ಕನ್ಫರ್ಮಾಗಿ ಮಾಡ್ತಾಯಿದ್ದೀರ. ದ ಸನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ ನೀವು ಎಷ್ಟೇ ಆದ್ರೂ ನಿಮ್ಮ ಜೀವನದಲ್ಲಿ ನೀವು ಆದಷ್ಟು ಬೇಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗಬೇಕು. ನನ್ನ ಲೈಫಲ್ಲಿ ಒಂದು ಖುಷಿ ವಾತಾವರಣ ಬರಬೇಕು, ಮತ್ತು ನಗ್ನಗ್ತಾ ನಾನು ಮೊದಲು ಯಾವ ರೀತಿ ಈ ಪ್ರೀತಿಯಲ್ಲಿ ಬೀಳೋಕ್ಕೆ ಮುಂಚೆ ಚೆನ್ನಾಗಿದ್ನೋ ಆ ರೀತಿ ನಗ್ನಗ್ತಾ ಚೆನ್ನಾಗಿರಬೇಕು. ಮೊದಲು ನಾನು ಒಬ್ಬರನ್ನ ಪ್ರೀತಿ ಮಾಡಿದ್ದೆ, ಅವರು ಕೂಡ ಮೋಸ ಮಾಡಿ ಹೋದರು. ಬಟ್ ಇವಾಗಲೂ ಇದೇ ಥರ ಆಗುತ್ತೆ ಅಂತ ನೀವು ಒಂದು ವೇಳೆ ನೀವು ಯಾರನ್ನಾದರೂ ನಿಮಗೆ ಮೊದಲು ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು. ಸೊ ಅದನ್ನು ನೆನೆಸ್ಕೊಂಡು ಬಾಧೆ ಪಡ್ತಾಯಿದ್ರ. ಸೊ ನಿಮ್ಮ ಲೈಫ್ ಕೂಡ ತುಂಬ ಕಷ್ಟಗಳಿಂದ ತುಂಬ ಐತೆ. ಸೊ ಅದಕ್ಕೆ ನೀವು ಇವಾಗ ಏನು ಮಾಡ್ತಾಯಿದ್ದೀರ ಅಂದರೆ ಇವಾಗ ನೀವು ಸೈಲೆಂಟ್ ಆಗಿಬಿಟ್ಟಿದ್ರ. ನಿಮ್ಮ ಜೀವನದಲ್ಲಿ ಆ ದೇವ್ರು ಯಾವುದನ್ನ ಒಂದು ದಾರಿ ತೋರಿಸಿ ನಿಮ್ಮ ಲೈಫ್ ಸರಿ ಹೋದರೆ ಸಾಕು. ಮತ್ತು ಮೊದಲಿನ ಥರ ನೀವು ಯಾವಾಗ ಚೆನ್ನಾಗಿದ್ರೆ ಈ ಪ್ರೀತಿಯಲ್ಲಿ ಬೀಳೋಕ್ಕೆ ಮುಂಚೆ ಆ ರೀತಿ ನಗ್ನಗ್ತಾ ಚೆನ್ನಾಗಿರಬೇಕು ನಾನು ಪ್ರೀತಿಸಿದ ವ್ಯಕ್ತಿ ಜೊತೆ ಅಂತ ನೀವು ತುಂಬ ಇಷ್ಟಪಡ್ತಾಯಿದ್ರ. 6 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ ಆದಷ್ಟು ಬೇಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡಾಗಿ ಸೊ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬರಲಿ, ಅಥವಾ ನಾನೇ ಅವ್ರ ಜೀವನದಲ್ಲಿ ಹೋಗಲಿ, ಅಥವಾ ನಮ್ಮಿಬ್ಬರ ಜೀವನನೂ ಚೆನ್ನಾಗಿರಲಿ ಅಂತ ನೀವು ಸಕ್ಸಸ್ನ ಬಯಸ್ತಾ ಇದ್ದೀರಾ. 6 ಮಂತ್ಸ್ನಿಂದ ಅಥವಾ ಅವ್ರಿಗೋಸ್ಕರ ಟ್ರೈ ಮಾಡ್ತಾ ಇರ್ಬೋದು, ಅಥವಾ 6 ಇಯರ್ಸ್ನಿಂದ ಅವ್ರಿಗೋಸ್ಕರ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ನೀವಿಬ್ಬರು ಪ್ರೀತಿಯಲ್ಲಿ ಬಿದ್ದು 6 ವರ್ಷ ಅಥವಾ 6 ತಿಂಗಳಾಗಿರ್ಬೋದು, ಅಥವಾ ನಿಮ್ಮಿಬ್ಬರು ಡೇಟ್ ಆಫ್ ಬರ್ತ್ ಯಾವುದನ್ನು ಒಂದು 6 ನಂಬರ್ ಪ್ರಾಮಿನೆಂಟ್ ಇರ್ಬೋದು. 6 ನಂಬರು ಮಂತು, ಇಯರು, ಡೇಟು ಯಾವುದನ್ನು ನಿಮ್ಗೆ ರಿಲೇಟೆಡ್ ಇರ್ಬೋದು. ಸೊ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ನೀವು ಲೈಫ್ ಲಾಂಗ್ ಲೀಡ್ ಮಾಡಬೇಕು, ಅವ್ರ ಜೊತೆ ಚೆನ್ನಾಗಿರ್ಬೇಕಂತ ತುಂಬ ಬಯಸ್ತಾ ಇದ್ದೀರ.
ಅಷ್ಟೇ. ನಿಮ್ಮ ಲೈಫಲ್ಲಿ ಸಕ್ಸಸ್ ಬರಬೇಕು, ಯೋಚನೆ ಮಾಡಬೇಕು, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆದಷ್ಟು ಬೇಗ ಎಂಡ್ ಆಗಬೇಕಂತ ತುಂಬ ರಿಕ್ವೆಸ್ಟ್ ಮಾಡ್ತಾರೆ. ದ ಹೈ ಪ್ರೀಸ್ಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವೇನೋ ತುಂಬ ಎಫರ್ಟ್ಸ್ ಆಗ್ತದೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ, ಬಟ್ ಅವ್ರ ಕಡೆಯಿಂದ ಯಾವುದೇ ಎಫರ್ಟ್ಸ್ ಬರ್ತಲ್ಲ. ಸೊ ಯಾಕೆ ಎಫರ್ಟ್ಸ್ ಬರ್ತಲ್ಲ ಅಂದರೆ ಅವ್ರ ಲೈಫಲ್ಲಿ ತುಂಬ ಸೀಕ್ರೆಟ್ಸ್ ಅನ್ನೋದೈತೆ. ಆ ಸೀಕ್ರೆಟ್ಸ್ ಏನಾದರೂ ಆಗಿರ್ಬೋದು, ಅವ್ರ ಫ್ಯಾಮ್ಲಿ, ಕೆರಿಯರು, ಜಾಬು, ಅಥವಾ ಹೆಲ್ತ್ ಇಶ್ಯೂಸು, ಅಥವಾ ಮನಿ, ಫೈನಾನ್ಷಿಯಲು, ಎನಿಥಿಂಗ್ ಯಾವುದೇ ಥರ ವಿಚಾರಗಳಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು, ಅವ್ರ ಫ್ಯಾಮ್ಲಿ, ಅಣ್ಣನೋ, ಬ್ರದರೋ, ಅಕ್ಕನೋ, ತಮ್ಮನೋ, ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ರಿಲೇಟಿವ್ಸು, ಸೊ ಎನಿಥಿಂಗ್ ಯಾವುದಾದ್ರೂ ಇರ್ಬೋದು. ಸೊ ಆ ವ್ಯಕ್ತಿಯಿಂದ ಅವ್ರುಗಳಿಂದನೂ ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾ ಇರ್ಬೋದು. ಸೊ ಅದನ್ನೆಲ್ಲ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತಾ ಇಲ್ಲ. ಸೊ ಅವ್ರ ಕಡೆಯಿಂದ ಏನೋ ಪ್ರಾಬ್ಲಮ್ ಬರ್ತಾಯಿದ್ರೂ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತಾ ಇಲ್ಲ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಅದರಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆದಷ್ಟು ಬೇಗ ಎಂಡ್ ಆಗ್ತಾ ಇಲ್ಲ. 2 ಇಯರ್ಸ್ನಿಂದ ಇದೇ ಥರ ಆಗ್ತಾಯಿದೆ ನಿಮ್ಮ ಪ್ರೀತಿಯಲ್ಲಿ. ಕೆಲವ್ರಿಗೆ 2 ಇಯರ್ಸ್ ಇರ್ಬೋದು. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ 2 ಇಯರ್ಸ್ನಿಂದ ಇದೇ ಥರ ಪ್ರಾಬ್ಲಮ್ಸ್ ಬರ್ತಾಯಿದೆ. 3 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಂಡ್ ಆಗುತ್ತೆ ಅಂದರೆ ಯಾವಾಗ ಎಂಡ್ ಆಗುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿನೂ ನಿಮ್ಮನ್ನು ಒಪ್ಕೊಬೇಕು ಅಂತ ಅವ್ರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅಥವಾ ಅವರೇ ಅವ್ರ ಫ್ಯಾಮ್ಲಿನ ಒಪ್ಪಿಸ್ಬೋದು. ಅಥವಾ ಸೊ ಅಂದರೆ ಅವರು ನಿಮ್ಮ ಪ್ರೀತಿಗೋಸ್ಕರ ಅವರು ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದಾರೆ. ಬಟ್ ಆದರೆ ಆ ಎಫರ್ಟ್ಸು ಜಾಸ್ತಿ ಏನು ಆಗ್ತಾಯಿಲ್ಲ, ಎಷ್ಟೋ ಅಷ್ಟೇ. ಸೊ ಅದೇ ಅವರು ಒಂದೇ ಯೋಚನೆ ಮಾಡ್ತಾರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅವ್ರಿಗೆ. ಅವ್ರ ಜಾಬು, ಕೆರಿಯರು, ಫ್ಯಾಮಿಲಿ ಅಥವಾ ಅವ್ರನ್ನೂ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಸೊ ಅದರಿಂದ ಅವರು ನಿಮ್ಮ ಕಡೆ ಯಾವುದೇ ಥರದ ಆ್ಯಕ್ಷನ್ಸ್ ತಗೊತಲ್ಲ, ಡಿಸಿಷನ್ಸ್ ತಗೊತಲ್ಲ. ಅವ್ರಿಗೆ ಅವ್ರ ಫ್ಯಾಮ್ಲಿನೂ ಬೇಕು ಮತ್ತು ನೀವು ಬೇಕು. ಸೊ ಮತ್ತು ಅಥವಾ ನಿಮಗೆ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಏಜು, ಕಲ್ಚರು, ಯಾವುದಾದ್ರೂ ಮನಿ, ಫೈನಾನ್ಷಿಯಲ್ ಸ್ಟೇಟಸ್ ಡಿಫ್ರೆನ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಸರಿ ಹೋಗಿ ಅಥವಾ ಅವ್ರ ಫ್ಯಾಮ್ಲಿಗೆ ಸರಿ ಹೋಗಿ ರೆಡಿ ಮಾಡ್ಕೊಬೇಕು ಅಂತ ಅವರು ತುಂಬ ಪ್ಲ್ಯಾನಲ್ಲಿದ್ದಾರೆ. ಸೊ ಈ ಒಂದು ಕಾರಣಗಳು ಏನೇ ಇರ್ಬೋದು, ಬಟ್ ಆದರೆ ಅವ್ರಿಗೆ ಅವ್ರ ಫ್ಯಾಮ್ಲಿನೂ ಬೇಕು, ನೀವು ಬೇಕು. ಸೊ ಅದರಿಂದ ಅವ್ರು ನಿಮ್ಮ ಕಡೆ ಯಾವುದೇ ಥರ ನಿರ್ಧಾರ ತಗೊಳ್ತಲ್ಲ. ಅದಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆದಷ್ಟು ಬೇಗ ಎಂಡ್ ಆಗ್ತಾ ಇಲ್ಲ. ಸೊ ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಲ್ಲ ಬೇಗ ಎಂಡಾಗಿ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ನೀವು ಒಂದಾಗಬೇಕಂತ ಅವ್ರಿಗೂ ತುಂಬ ಯೋಚನೆ ಅನ್ನೋದೈತೆ. 9 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಮೇಲೆ ನಿಮಗೆ ತುಂಬ ಪ್ರೀತಿ ಅನ್ನೋದೈತೆ. ಎಷ್ಟು ಪ್ರೀತಿ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ ಅನ್ನೋದೈತೆ. ಸೊ ಅದಕ್ಕೆ ಅವರೇ ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕಂತ ನೀವು ಆಸೆ ಪಡ್ತಾಯಿದ್ರೆ ಅವ್ರಿಗೂ ಅಷ್ಟೇ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಐತೆ. ಸೊ ಅದಕ್ಕೆ ನೀವು ಕೂಡ ಅಷ್ಟೇ ಆ ವ್ಯಕ್ತಿನ ಬಿಡೋಕ್ಕೆ ಇಷ್ಟ ಇಲ್ಲ. ಆ ವ್ಯಕ್ತಿ ನೀವು ಕೂಡ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಂಡ್ ಆಗುತ್ತಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಂಡ್ ಆಗಬೇಕಂದ್ರೆ ನೀವು ಅವ್ರ ಫ್ಯಾಮ್ಲಿನೂ ಎದುರಿಸಿ ಹೋಗ್ಬೇಕಾಗುತ್ತೆ ಅಷ್ಟೇ. ಅವ್ರ ಫ್ಯಾಮಿಲಿ, ಜಾಬು, ಕೆರಿಯರು, ಸೊ ಇವೆಲ್ಲವನ್ನು ದಾಟಿ ಅವರಂತೂ ಬರಲ್ಲ, ನೀವೇ ದಾಟಿ ಅವ್ರ ಹತ್ರ ಹೋಗ್ಬೇಕಷ್ಟೆ. ದಾಟಿ ಹೋದ್ರೂ ಅವರು ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಮೊದಲು ಪ್ರಿಫರೆನ್ಸ್ ಕೊಡ್ತಾರೆ. ಆದರೆ ನಿಮ್ಮನ್ನೇನೋ ಅತಿಯಾಗಂತೂ ಮತ್ತೆ ಪ್ರೀತಿ ಮಾಡ್ತಾನೆ ಇದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಇಲ್ಲಪ್ಪ ನೋಡಿ, ಇಲ್ಲಿ ನಾನು ಈ ಕಾರ್ಡಲ್ಲಿ ಸಿಂಪಲ್ಲಾಗಿ ಹೇಳ್ತೀನಿ. ಇಲ್ಲಿ ನೋಡಿ 3 ಕಪ್ಸ್ ಇದೆ, 3 ವ್ಯಕ್ತಿಗಳಿದ್ದಾರೆ. ಇಲ್ಲಿ ಒಂದು ನೀವು, ಇನ್ನೊಂದು ನಿಮ್ಮ ಪರ್ಸನ್ನು, ಇನ್ನೊಂದು ಕಡೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಅವ್ರ ಜಾಬು, ಕೆರಿಯರು, ಫ್ಯಾಮ್ಲಿ, ರಿಲೇಟಿವ್ಸು, ಸೊ ಎನಿಥಿಂಗ್, ಎನಿ ಪ್ರಾಬ್ಲಮ್. ಸೊ ಅಂದರೆ ಅವ್ರಿಗೆ ಈ 3 ಸಾಲ್ವ್ ಆಗಬೇಕಂತ ಅರ್ಥ. ಸೊ ಅವ್ರಿಗೆ ಅವ್ರ ಫ್ಯಾಮ್ಲಿನೂ ಬೇಕು ಮತ್ತು ನೀವು ಬೇಕು. ಸೊ ಇದೆಲ್ಲ ಸಾಲ್ವ್ ಆದಮೇಲೆ ಅವರು ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಂಡ್ ಆಗೋದು. ಸೊ ಆದಷ್ಟು ನೀವು ಎಷ್ಟು ಟ್ರೈ ಮಾಡ್ತೀರೋ ಮಾಡ್ಕೊಳ್ಳಿ. ಬಟ್ ಅವ್ರಿಗಂತೂ ತುಂಬ ಪ್ರೀತಿ ಇದೆ. ನೋಡಿ 9 ಆಫ್ ಕಪ್ಸ್, ಇಷ್ಟು ಪ್ರೀತಿ ಇದೆ, ನಿಮಗೂ ಅಷ್ಟೇ ಪ್ರೀತಿ ಇದೆ. ಸೊ ನೀವು ಏನು ಹೇಳ್ಬೋದು ಅಂದರೆ, ಈ ರೀಡಿಂಗಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಷ್ಟು ಎಫರ್ಟ್ಸ್ ಹಾಕ್ತೀರೋ ಅಷ್ಟು ಹಾಕಿ. ಅವರು ನೋಡೋಣ, ಅವರು ನೀವು ಉಳಿಸ್ಕೊಳಕ್ಕೆ ಟ್ರೈ ಮಾಡಿದರೆ ಮಾಡ್ಬೋದು. ಸೊ ಗೊತ್ತಿಲ್ಲ, ನಿಮ್ಮ ಎಫರ್ಟ್ಸ್ ಹಾಕಂಗಿದ್ರೆ ನೀವು ಹಾಕಿ. ಅಥವಾ ಇಷ್ಟ ಇಲ್ಲ, ನೀವು ಬಿಟ್ಟೋಗ್ತೀರಂದರೆ ಬಿಟ್ಟೋಗಿ ಅಷ್ಟೇ. ನಾ ಏನು ಇದರಲ್ಲಿ ಸಜೆಷನ್ ಏನು ಕೊಡಲ್ಲ. ಸೊ ನಿಮ್ಮ ಪ್ರೀತಿನ ಉಳಿಸ್ಕೊಬೇಕಾ ಬೇಡ ಅಂತ ನಿಮಗೆ ಬಿಟ್ಟಿದ್ದು. ಸೊ ಆದರೆ ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಕೆರಿಯರು, ಫ್ಯಾಮಿಲಿ, ಸೊ ಅದು ಬೇಕೇ ಬೇಕು ಅವ್ರಿಗೆ.
ಸೊ ಅವ್ರು ನಿಮ್ಮನ್ನು ಬಯಸ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೇ ಅದನ್ನು ಬಯಸ್ತಾ ಇದ್ದಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಷ್ಟು ಬೇಗ ಅವ್ರು ಎಂಡ್ ಮಾಡಲ್ಲ. ಸೊ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಆಯಿತು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಷ್ಟು ಬೇಗ ಎಂಡ್ ಆಗಬೇಕಂದ್ರೆ ನೀವು ಆದಷ್ಟು ಪ್ರಯತ್ನ ಮಾಡಬೇಕು. ಸೊ ಆ ವ್ಯಕ್ತಿ ಅವ್ರ ಫ್ಯಾಮ್ಲಿನೂ ಬೇಗ ಒಪ್ಪಿಸಿ ನಿಮ್ಮನ್ನು ಒಪ್ಕೊಂಡ್ರೆ ಸೊ ನೀವಿಬ್ಬರು ಆದಷ್ಟು ಬೇಗ ಒಂದಾಗ್ತೀರ. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಸ್ವಲ್ಪ ಗಮನ ಕೊಡೋದು ಕಡಿಮೆ ಮಾಡಿದರೆ ಆದಷ್ಟು ನಿಮ್ಮ ಕಡೆ ಗಮನ ಕೊಟ್ಟರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಷ್ಟು ಬೇಗ ಎಂಡ್ ಆಗುತ್ತೆ. ಸೊ ಆದರೆ ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಮೇಲೇ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಅವ್ರ ಫ್ಯಾಮ್ಲಿ ಕಡೆನೇ ಜಾಸ್ತಿ ಏನಂತಾರೆ ಅದನ್ನ ಕಾನ್ಸಂಟ್ರೇಷನ್ಸ್ ಇರ್ಬೋದು, ಅಥವಾ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ಬೋದು. ಸೊ ಇದು ಒಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ಸೊ ನನಗೆ ಅನಿಸಿದ್ದು ನಾನು ಹೇಳಿದೆ. ಇನ್ನು ಈ ರೀಡಿಂಗ್ನ ನೋಡೋದು ಬಿಡೋದು ನಿಮ್ಮ ಇಷ್ಟ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಷ್ಟೇ.